ಆಲ್ರೆಡಿ ನಾನು ಬೆಳಿಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡಿದ್ದೆ. ಇವತ್ತು ಸಿ&ಆರ್ ರೂಲ್ ಸಂಜೆ ವೇಳೆಗೆ ಪ್ರಕಟವಾಗುತ್ತೆ ಅಂತ. ಹಾಗಾಗಿ 21/1/2026 ಇವತ್ತೇ ಹೊಸ ಸಿ&ಆರ್ ರೂಲ್ ಬಂದಿದೆ. ಶಿಕ್ಷಕರ ನೇಮಕಾತಿಗೆ ಒಂದು ಹೊಸ ಸಿ&ಆರ್ ರೂಲ್ ಪ್ರಕಟವಾಗಿದೆ. PSTR, GPSTR ಮತ್ತು HSTR ಈ 3 ಶಿಕ್ಷಕರ ನೇಮಕಾತಿಗೆ ಶಿಕ್ಷಣ ಇಲಾಖೆಯಿಂದ ಬಂದಿರುವ ಹೊಸ ರೂಲ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ 2 ನಿಮಿಷದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನು ಹೊಸ ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆ ಒಂದು ಬ್ಯಾಕಪ್ ಸ್ಕೋರ್ ಬಗ್ಗೆ ತಮ್ಮೊಂದಿಗೆ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ PST ಬಗ್ಗೆ ಮಾತಾಡೋಣ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿದೆ ಅದರ ಕುರಿತು. PSTಗೆ ನೋಡಿ, PUCಗೆ ಬ್ಯಾಕಪ್ ಸ್ಕೋರ್ ಏನು ಕನ್ಸಿಡರ್ ಮಾಡ್ತಾ ಇದ್ದಾರೆ, 8% ಕನ್ಸಿಡರ್ ಮಾಡ್ತಾ ಇದ್ದಾರೆ. DED ಏನಿದೆ ಆ DEDನಿಂದ 2%, TET 20% ಮತ್ತು CET 70%. ಈ ಥರ ನಿಮ್ಮ ಬ್ಯಾಕಪ್ ಸ್ಕೋರನ್ನು ಕನ್ಸಿಡರ್ ಮಾಡಲಿದ್ದಾರೆ PSTಗೆ. ಅದಾದ ಮೇಲೆ GPSTRಗೆ CETಯಲ್ಲಿ 70%, TET 20%, ಡಿಗ್ರಿನಲ್ಲಿ ಐ ಥಿಂಕ್ ಮೇ ಬಿ 0.08%, BEdನಲ್ಲಿ 10%. ಅದಾದ ಮೇಲೆ ಈಗ HSTR ಶಿಕ್ಷಕರ ನೇಮಕಾತಿ ಏನಿದೆ 2016ರಲ್ಲಿ ಏನು ಸಿ&ಆರ್ ರೂಲ್ ಇತ್ತು, ಆ ಒಂದು ಸಿ&ಆರ್ ರೂಲ್ ಪ್ರಕಾರ PG 10%, ಡಿಗ್ರಿ 20% ಮತ್ತು CET 70%. ಈ ಥರ HSTR ನೋಟಿಫಿಕೇಶನ್ 2016ರಲ್ಲಿ ಏನು ಸಿ&ಆರ್ ರೂಲ್ ಇತ್ತು ಅದರಲ್ಲಿ ಬ್ಯಾಕಪ್ ಸ್ಕೋರ್ ಬಗ್ಗೆ ಈ ಥರ ಮಾಹಿತಿ ಇತ್ತು. ಈ ಒಂದು ರಾಜ್ಯಪತ್ರ ಏನು ಬಂದಿದೆ ಇವತ್ತು, ಆ ಒಂದು ರಾಜ್ಯಪತ್ರದಲ್ಲಿ PST ಮತ್ತು GPSTR ಈ 2 ಶಿಕ್ಷಕರ ನೇಮಕಾತಿ ಕುರಿತು ಬ್ಯಾಕಪ್ ಸ್ಕೋರ್ ಈ ಥರ ಪ್ರಕಟಣೆಯಾಗಿದೆ. ಈ ಥರ ನೋಡ್ತಿರ್ಬೋದು ನೀವು ಸ್ಕ್ರೀನ್ ಮೇಲೆ PST ಮತ್ತು GPSTR ಕುರಿತು. HSTRಗೆ ಈಗ 2016ರ ಪ್ರಕಾರ PG 10, ಡಿಗ್ರಿ 20 ಆ್ಯಂಡ್ CET 70 ಇದೆ. ವೀಕ್ಷಕರೇ, ಐ ಥಿಂಕ್ ತಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಶೇರ್ ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ಅದರಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಶೇರ್ ಮಾಡಲಾಗುವುದು. ಥ್ಯಾಂಕ್ ಯು ಫ್ರೆಂಡ್ಸ್.